ಅಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದಾರೆ, ಕಾಣಿಸ್ತಿದೆಯಾ ಅಲ್ಲಿ? ಅಲ್ಲಿಂದ ನಮ್ಮನ್ನ ಹಂಗೆ ಕರ್ಕೊಂಡು ಹೋಗ್ತಾರೆ ಬೆಟ್ಟದ ಮೇಲಕ್ಕೆ. ವಾವ್, ಏನು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಗುರು ಅದು ಇಲ್ಲಿಂದ. ಯಪ್ಪ, ನಾವು ಈಗ ಆ ಥರ ಹೋಗೋದು ನೋಡೋಣ, ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ಮಾಡ್ತಿರೋದು ಹೆಂಗಿರುತ್ತೆ ಅಂತ. ಸೊ ಬೈಕ್ ಇಲ್ಲೊಂದು ಕಡೆ ಪಾರ್ಕ್ ಮಾಡಿದ್ದೀವಿ. ಇವಾಗ ರೋಪಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ರೋಪಿಗೆ ಎಷ್ಟು ತಗೋತಾರೆ ಅಂತ ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಅಲ್ಲಿಗೆ ಹೋಗಿ ವಿಚಾರಿಸ್ಬಿಟ್ಟು, ಸೊ ಇಲ್ಲಿ ಇದೆಯಾ ಕಾಣ್ತಿದೆಯಲ್ಲ ಲೈನು, ಇದರಲ್ಲಿ ರೋಪಲ್ಲಿ ಹೋಗೋದು ನಾವು. ಸೊ ಬರ್ಬೇಕಾದ್ರೆ ತೋರಿಸಿದ್ನಲ್ಲ ಆ ಥರ ನೋಡೋಣ. ಒಂದು ಕಡೆ ಮೆಟ್ಲು ಹತ್ಕೊಂಡು ಹೋಗ್ತೀನಿ ಅಂತಂದರೆ 2 ಅವರ್ ಆಗುತ್ತಂತೆ. ಹಂಗೆ ಬರೋಕ್ಕೆ ಇನ್ನೂ ಜಾಸ್ತಿ ಟೈಮ್ ಆಗುತ್ತೆ, ಯಾಕಂದರೆ ಮೆಟ್ಲು ಮಳೆ ಜಾಸ್ತಿ ಇರೋದ್ರಿಂದ ಜಾರುತ್ತೆ. ಬರೋಕ್ಕೆ ಇನ್ನೂ ಒಂದು ಅರ್ಧ ಗಂಟೆ ಜಾಸ್ತಿ ಹಿಡಿಯುತ್ತೆ ಅಂತಿದ್ರು. ಸೊ ಈಗ ನಾವು ರೋಪಲ್ಲಿ ಇರ್ತೀವಲ್ಲ, ನಾವು ಮೆಟ್ಲು ಹತ್ಕೊಂಡು ಹೋಗ್ದಿರೋದ್ರಿಂದ ನಮಗೆ ಸ್ವಲ್ಪ ಬೇಗ ಹೋಗಿ ಬೇಗ ಬರ್ಬೋದು. 5 ನಿಮಿಷ ಅಂದರೆ ಅಷ್ಟೇ ಅಂತೆ ಇಲ್ಲಿಂದ ಮೇಲಕ್ಕೆ ಹೋಗೋಕ್ಕೆ ರೋಪಲ್ಲಿ. ಸೊ ಬನ್ನಿ ಅಲ್ಲಿಗೆ ಹೋಗೋಣ. ಬಂದಮೇಲೆ ಒಂದು ರಿಸಿಪ್ಟ್ ಕೊಡ್ತಾರೆ. ಇಲ್ಲೆಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಬೇಕು. ಮಾಡಾದ್ಮೇಲೆ ಅಲ್ಲಿ ಹೋಗಿ ಕೊಟ್ಟರೆ ಆಮೇಲೆ ಅಮೌಂಟ್ ಪೇ ಮಾಡಿದ್ರೆ ಟಿಕೆಟ್ ಕೊಡೋದು ಅವರು. ಇಲ್ಲೆಲ್ಲ ಎಂಟ್ರಿ ಮಾಡಬೇಕು ಅನಿಸುತ್ತೆ ನೋಡಿ, ಟಿಕೆಟ್ ಕೊಡೋದು ಇಲ್ಲಿ. ಸೊ ಇಲ್ಲಿ 2 ವೇ 310 ಹಾಕಿದ್ದಾರೆ, 1 ವೇ ಸೈಡ್ 200 ಅಂತೆ. ಸೊ ಅದಕ್ಕೋಸ್ಕರ ಅಪ್ ಆ್ಯಂಡ್ ಡೌನು ತಗೊಳ್ಳೋದೇ ಬೆಟರು. ನೋಡಿ ಇಲ್ಲಿ ಹಾಕಿದ್ದಾರೆ, ಒಂದು ಸೈಡಿಂದ ಹೋದರೆ 200 ರೂಪಾಯಿ. ಸೊ ಈ ಥರ ಟಿಕೆಟ್ ಇರುತ್ತೆ, ಒಬ್ರಿಗೆ 310 ರೂಪಾಯಿ ತೊಗೋತಾರೆ. ಈ ಥರ ಒಂದು ಸ್ಕ್ಯಾನ್ ಅಂತ ಹೊಡೆದು ಸ್ಟ್ಯಾಂಪ್ ಹೊಡೆದು ನಮ್ಗೆ ಕೊಡಿಸ್ತಾರೆ. ನಾವು ಈ ಥರ ಕ್ಯೂವಲ್ಲಿ ನಡ್ಕೊಂಡು ರೋಪ್ ಹತ್ರ ಹೋಗಬೇಕು. ಸೊ ಕೇಬಲ್ ಕಾರ್, ರೋಪ್ ಕಾರ್ ಅಂತಲೂ ಕರೀತಾರೆ. ಸೊ ನಾವಿವಾಗ ಈ 3ರಲ್ಲಿ ಯಾವ್ದ್ರಲ್ಲಿ ಒಂದರಲ್ಲಿ ಹೋಗೋಣ ಅಷ್ಟೇ. ಸೊ ಬನ್ನಿ, ನಾವಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಮೇಲ್ಗಡೆ ಕೋಟೆ ಯಾವ ಥರ ಇದೆ ಅಂತ ನೋಡೋಕ್ಕೆ. ಫೈನಲಾಗಿ ಬಂದಿದ್ದೀವಿ ಇಲ್ಲಿ. ಇವಾಗ ನೆಕ್ಸ್ಟ್ ನಮ್ಮದೇ ಸರದಿ. ಸೊ ಒಂದು ಕೆಳಗಡೆ ಬರ್ತಾಯಿತ್ತೆ ರೋಪು. ಸೊ ಇಲ್ಲಿಂದ ಇವಾಗ ಹತ್ತೋದು. ಸೊ ಇಲ್ಲೊಂದು ಕಡೆ ಪಿನ್ ಮಾಡಿ ಕೊಡ್ತಾರೆ ಸ್ಕ್ಯಾನ್ ಮಾಡಿ. ಅದಾದಮೇಲೆ ನಾವು ಇಲ್ಲಿಂದ ರೋಪಲ್ಲಿ ಹೋಗಬೇಕು. ಸೊ ಇದರಲ್ಲಿ ಹತ್ಕೊಂಡು ನಾವಿವಾಗ ಮೇಲೆ ಹೋಗೋದು. ಸೊ ಇನ್ನೊಂದರಲ್ಲಿ 6 ಜನ ಕೂತ್ಕೋಬೋದು. ಮಕ್ಕಳನ್ನೆಲ್ಲ ಸೇರಿಸಿ ಸ್ಟಾರ್ಟ್ ಆಗಿದೆ. ಜಿಪ್ ಲೈನ್ ಕಾರ್ ಹೋಗ್ತಾ ಇದ್ದೀವಿ ರೋಪ್ವೇಲಿ. ಸೊ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ. ಇಷ್ಟು ಹೈಟ್ ಬಂದಿದ್ದೀವಿ ನೋಡಿ ಇವಾಗ ನಾವು. ಕಂಪ್ಲೀಟಾಗಿ ಕೆಳಗಡೆ ವಿಲೇಜ್ ಕಾಣಿಸ್ತೈತೆ. ಫಾಲ್ಸ್ ಕೂಡ ಕಾಣ್ತೈತೆ ನೋಡು ಗುರು. ಕೆಳಗಡೆ ಒಂದು ಫಾಲ್ಸ್ ಕಾಣ್ತೈತೆ ನೋಡಿ. ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಬಂದರೆ ಜಿಪ್ ಲೈನ್ ಮೇಲಕ್ಕೆ ಹೋಯ್ತು ಬಂದ್ಬಿಟ್ರೆ. ಬಂದರೆ ರೋಪ್ಗೆ ಮಾತ್ರ ಮಿಸ್ ಮಾಡ್ಕೋಬೇಡಿ, ಸಕ್ಕತ್ತಾಗಿದೆ ಮಾತ್ರ. ಓ ಏನು ಗುರು ಅಷ್ಟು ಸ್ಪೀಡಾಗಿ ಹೋಯ್ತೈತದು. ಏನು ಗುರು ಅದೇನೋ ಬ್ರೇಕ್ ಫೇಲ್ ಆಗಿದ್ರೆ ಒಂದೇ ಸರಿ ಮುಗಿದ ಕತೆ. ಗುರು ಅಲ್ಲ ಮಾಡೋರಲ್ಲ ಅದು ಹೇಳು. 5 minutes later. ಸೊ ಇವಾಗ ಕೋಟೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ಫುಲ್ ಕಂಪ್ಲೀಟ್ ಕೋಟೆ ನೋಡ್ಕೊ ಬರೋಣ. ಶಿವಾಜಿ ಮಹಾರಾಜ್ ಅವರ ರಾಯಗಢ ರಾಜಧಾನಿ, ಅವರ ರಾಜಧಾನಿ ಈ ಕೋಟೆ ಆಗಿತ್ತು. ಸೊ ಹಾಗೆ ಸಣ್ಣ ಪುಟ್ಟ ಡೀಟೇಲ್ಸ್ಗಳು ಗೊತ್ತಿರೋದನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಬನ್ನಿ.
ಈ ನಮ್ಮ ಮಹಾರಾಷ್ಟ್ರ ಟ್ರಿಪ್ಪಲ್ಲಿ ನಾವು ನೋಡ್ತಿರೋ ಮೊದಲನೇ ಕೋಟೆ ಬಂದು ರಾಯಗಢ ಕೋಟೆ. ಸೊ ಇದಕ್ಕೆ ಮುಂಚೆ ವಾಟರ್ ಫಾಲ್ಗಳು ಮತ್ತು ವ್ಯೂ ಪಾಯಿಂಟ್ಗಳು ನೋಡಿಕೊಂಡು ಇಷ್ಟು ದಿನ 6 ದಿನ ಕಳೆದ್ವಿ. 7ನೇ ದಿನ ಬಂದು ರಾಯಗಢ ಕೋಟೆ ನೋಡ್ತಾ ಇದ್ದೀವಿ. A few minutes later. ನೋಡಿ ಎಷ್ಟು ಆಳ ಇದೆ ಇಲ್ಲಿ. ಆ ಕಡೆಯಿಂದ ದಾಟಿ ಈ ಕಡೆ ಬರಬಾರ್ದು, ಆ ಥರ ಮಾಡಿದ್ದಾರೆ. ಇಲ್ಲಿಂದ ನೋಡೋಕ್ಕೆ ಕಂಪ್ಲೀಟ್ ವ್ಯೂ ಕಾಣಿಸುತ್ತೆ ನಿಮಗೆ ಮೌಂಟೇನ್ಸ್ಗಳದ್ದು. ಸೊ ಇಲ್ಲಿ ಬ್ರಿಟಿಷರು ನೋಡಿ ಅವ್ರಿಗೆ ಆಶ್ಚರ್ಯ ಆಗಿದ್ದು ಏನಪ್ಪ ಅಂತ ಅಂದರೆ, ಇಲ್ಲಿ ಕುದುರೆಗಳು, ಹಸುಗಳು, ಆನೆಗಳನ್ನೆಲ್ಲ ಸಾಕಿದ್ರಂತೆ. ಆದರೆ ಆ ಪ್ರಾಣಿಗಳನ್ನೆಲ್ಲ ಬೆಟ್ಟದ ಮೇಲೆ ಹೇಗೆ ತಂದರು ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ ಆಗಿತ್ತಂತೆ. ಸೊ ಏನಪ್ಪ ಅಂತ ಅಂದರೆ, ಅವರು ಮುಂಚೆ 14 ವರ್ಷ ತಗೊಳುತ್ತೆ ಇದು ಫುಲ್ ಕೋಟೆ ಕಟ್ಟೋಕ್ಕೆ. ಆ ಕಟ್ಟೋಕ್ಕೆ ಮುಂಚೆನೇ ಆ ಮರಿಗಳನ್ನು ತಂದು ಇಲ್ಲಿ ಸಾಕ್ತಾರೆ. ಮರಿಗಳನ್ನ ತೊಗೊಬರೋದು ಈಜಿ, ನಿಮಗೆ ಗೊತ್ತು. ಆವಾಗ ಅವು ಬೆಳೆದು ದೊಡ್ಡಾಗಿ 15 ವರ್ಷ ಆದಮೇಲೆ ಅದು ದೊಡ್ಡ ದೊಡ್ಡ ಪ್ರಾಣಿಗಳಾಗಿ ಕಾಣ್ತವೆ. ಸೊ ಆ ಥರ ಇವರು ಶಿವಾಜಿ ಮಹಾರಾಜರು ಬುದ್ಧಿ ಓಡಿಸಿ ಪ್ರಾಣಿಗಳನ್ನ ತೊಗೊಬಂದಿಲ್ಲಿ ಕೋಟೆ ಮೇಲೆ ಇರಿಸಿದ್ರಂತೆ. ಸೊ ಗ್ರೇಟ್ ಅಲ್ವಾ? ಅದು ಆಗಿನ ಕಾಲದ ರಾಜರು ಬುದ್ಧಿವಂತಿಕೆ ಯಾವ ಥರ ಇತ್ತು ಅಂತ. ಸೊ ಅಲ್ಲಿ ಕಾಣ್ತಿದ್ದೆಲ್ಲ ಅದು ರಾಜರುಗಳ ಸಮಾಧಿಗಳಂತೆ. ನಾನು ಚಪ್ಪಲಿ ಹಾಕೊಂಡು ಹತ್ತಕ್ಕೆ ಹೋಗಿದ್ದೆ, ಅದಕ್ಕೆ ಗೈಡ್ ಅವರು ಚಪ್ಪಲಿ ಬಿಟ್ಬಿಟ್ಟತ್ತು ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಅರ್ಥ ಆಗಿಲ್ಲ ನನಗೆ. ಆಮೇಲೆ ಬರತ್ತೆ ಹೇಳ್ದ. ರಾಜರ ಸಮಾಧಿಗಳಂತ ಯಾವುದೋ ಒಂದು ಸಮಾಧಿ ಇದೆ ಅನ್ಸುತ್ತೆ, ಆ ಥರ ಏನೂ ಕಾಣ್ತಿಲ್ಲ. ಒಟ್ಟಿನಲ್ಲಿ ಒಂದು ಸಮಾಧಿ ಇದೆ ಇಲ್ಲಿ. ಆಗ ಬಂದು ಛತ್ರಪತಿ ಶಿವಾಜಿ ಅವರು ಕುತ್ಕೊಂಡು ದರ್ಬಾರ್ ಮಾಡ್ತಿದ್ದಂಥ ಒಂದು ಆಸ್ಥಾನ ಅಂತೆ. ಸೊ ಇದು ಬಂದು ಮಂತ್ರಿಗಳ ಆಸ್ಥಾನ ಅಂತೆ. ಅಲ್ಲಿಂದ ಮುಂದೆ ಹೋದ್ರೇ ಸ್ಟ್ಯಾಚ್ಯೂ ಕಾಣ್ಬೋದೇನೋ ಅನ್ಸುತ್ತಲ್ಲ. ಅಲ್ಲೂ ಹೋದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಸ್ಟ್ಯಾಚ್ಯೂ ಕಾಣುತ್ತೆ. ನೋಡೋಣ, ಈಗ ಅಲ್ಲಿಗೆ ಹೋಗೋಣ. ಇದೇನು ಕೊಳ ಇದ್ದಂಗಿದೆ, ನಮ್ಗೆ ಈ ಥರ ಕಾಣಿಸುತ್ತೆ. ಮೇನ್ ಕೋಟೆ ಎಂಟ್ರೆನ್ಸ್ ಇದೇ ಇರ್ಬೇಕನ್ಸುತ್ತೆ, ಯಾಕಂದರೆ ದೊಡ್ಡದಾಗಿ ಒಂದು ಗೇಟ್ ಥರ ಮಾಡಿದ್ದಾರೆ. ಅದಾದರೆ ಎದುರುಗಡೆ ಈ ಥರ ಒಂದು ವ್ಯೂ ಕಾಣುತ್ತೆ ನಮಗೆ. ನೋಡೋಣ ಏನಿದೆ. ಓ ಇದೆ ನೋಡಿ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಸ್ಟ್ಯಾಚ್ಯೂ. ಸೊ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಈ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೊಂದು ಪ್ಯಾಲೇಸ್ ಇದೆ ಅನಿಸುತ್ತೆ, ನೋಡೋಕ್ಕೆ ಪ್ಯಾಲೇಸ್ ಥರ ಕಾಣಿಸ್ತೈತೆ. ನೋಡೋಣ, ಅಲ್ಲಿಗೆ ಹೋಗಿ ಒಂದು ಸರಿ ಹೋಗಿ ವಿಸಿಟ್ ಮಾಡ್ಕೊಬರೋಣ. ಸೊ ಇದು ನೋಡೋಕ್ಕೊಳ್ಳೆ ಇಂಡಿಯಾ ಗೇಟ್ ಇದೆ. ಇದು ನೋಡ್ಕೊಂಡು ಇಂಡಿಯಾ ಗೇಟ್ ಕಟ್ಟಿರೋದು ಆಯ್ ಸೇಮ್ ಇಂಡಿಯಾ ಗೇಟ್ ಇದ್ದಂಗೆ ಇಲ್ಲ. ಮುಂಬೈಯಲ್ಲಿರೋದು ಇಂಡಿಯಾ ಗೇಟು. ಓ ನೀರೋಡಕ್ಕೆ ನೋಡಿ ಹೆಂಗೆ ಮಾಡಿದ್ದಾರೆ. ಅವಾಗೇ ಈ ಥರ ಎಲ್ಲ ತಲೆ ಓಡಿಸ್ತಿದ್ರಲ್ಲ. ಏನು ಗೊತ್ತಾ ನೀವು, ಈ ಫಸ್ಟ್ ಇದೆಯಲ್ಲ ಅದು ಛತ್ರಪತಿ ಶಿವಾಜಿ ಏನಾದ್ರು ಯಾವ್ದಾದ್ರು ಗೆದ್ರೆ ಅಲ್ಲಿ ಬಾವುಟ ಹಾರಿಸ್ತಾರೆ, ವಿಜಯೋತ್ಸವ ಅಂತ. ಆ ಕಡೆ ಪಕ್ಕ ಏನಿದೆಯಲ್ಲ ಚಿಕ್ಕದು, ಅಲ್ಲಿ ಅವ್ರ ಏನು ಹೆಂಡತಿರು ಇರ್ತಾರಲ್ಲ 6 ಜನ, ಅವ್ರು ಬಂದು ಆರಾಮಾಗಿ ಗಾಳಿಗೆ ಅಂದ್ರೆ ಇದ್ರ ಸಲ ಕೂಡ್ತಿದ್ರಂತೆ. ಇಲ್ಲಿ ಯಾರೋ ಬಂದ್ರು ನೋಡಿ, ಬಾಲ್ಕನಿ ಅಲ್ಲಿ ಹಿಂದೆ ಸಖತ್ತಾಗಿದೆ. ಹಿಂದೆ ಟಾಯ್ಲೆಟ್ ರೂಮ್ಸ್ ಎಲ್ಲ ಬಾರಿ ಫಸ್ಟ್ ಮಾಡಿದಾರೆ. ಆಮೇಲೆ ಒಂದು ಸೀಕ್ರೆಟ್ ಆಫ್ ಅಲ್ಲಿ ಸೀಕ್ರೆಟ್ ಮಾತಾಡೋದು ಇವ್ರು ತಗೊಳ್ಳಿ, ಇವ್ರು ಬರ್ತಿದ್ದಾರೆ ಸುಮ್ಮನೆ ಏನಾದ್ರು. ಸೊ ನೀವೇನು ನೋಡ್ತಿದ್ದೀರಾ, ಇದು ಆವಾಗಿನ ಕಾಲದಲ್ಲಿ ಸೂಪರ್ ಮಾರ್ಕೆಟು. ಸೊ ಎಲ್ಲ ಥರ ತರಕಾರಿ ಐಟಮ್ಗಳು ಏನೇನಿತ್ತು ಎಲ್ಲ ಈ ಥರ ಸೂಪರ್ ಮಾರ್ಕೆಟು ಇಲ್ಲೊಂದು ಕೋಣಲ್ಲಿ ಮಡಿಕೊಂಡು ಮಾರ್ತಿದ್ರಂತೆ. ಸೊ ಇವಾಗೆಲ್ಲ ಸೂಪರ್ ಮಾರ್ಕೆಟ್ ಬಂದಿರೋದು. ಸೊ ಅವರು ಆಗಿನ ಕಾಲದವ್ರು ರಾಜರುಗಳೆಲ್ಲ ಸೂಪರ್ ಮಾರ್ಕೆಟ್ ಈ ಥರ ಮಾಡಿದ್ರಂತೆ. ಅದಾದಮೇಲೆ ನಾವು ಅವರು ನೋಡೋಣ ಕಾಪಿ ಮಾಡಿ ಸೂಪರ್ ಮಾರ್ಕೆಟ್ ಮಾಡಿರೋದು. ನೋಡಿ ಇಲ್ಲೆಲ್ಲ ಒಂಥರ ಅಂಗಡಿ ಬೀದಿಗಳಿವೆಲ್ಲ ಕಂಪ್ಲೀಟಾಗಿ ಒಂದಷ್ಟು ಉದ್ದನೂ ಬರೀ ಇದೇ ಥರ ಇದೆ. ಇದು ಸೂಪರ್ ಮಾರ್ಕೆಟ್ ಜಾಗ. ಈ ಥರ ಒಂದೊಂದು ಕೋಣೆಗಳಿದ್ವು ಇಲ್ಲಿ.
ಇದೆಲ್ಲ ಅಂಗಡಿಗಳಂತೆ. ಸೊ ಇದೆಲ್ಲ ನೋಡಿ, ಇಲ್ಲಿ ಗೇಟು, ಇದೊಂದು ಅಂಗಡಿ, ಸೊ ಇದೊಂದು ಅಂಗಡಿ, ಹಾಗೆ ಇಲ್ಲೂ ಒಂದೊಂದು ಅಂಗಡಿಗಳು. ಇವಾಗ ನಾವು ಹೆಂಗೆ ಬಿಲ್ಡಿಂಗ್ಗಳು ಕಟ್ಕೊಂಡು ಒಂದೊಂದು ರೂಮ್ಗೂ ಒಂದೊಂದು ಡೋರಿಗೂ ಒಂದು ಅಂಗಡಿ ಥರ ನೀವು ರೆಂಟ್ ಕೊಡ್ತೀರಾ, ಸೊ ಅದೇ ಥರ ಇಲ್ಲಿ ಆಗಿನ ಕಾಲದಲ್ಲಿ ಸೂಪರ್ ಮಾರ್ಕೆಟ್ ಮಾಡಿದ್ರಂತೆ. ಸೊ ಉದ್ದಕ್ಕೂ ಇದೆ ಇದು ರೋಡ್. ಇದು ಅವಾಗೆಲ್ಲ ಎಷ್ಟು ಕ್ರೌಡ್ ಇರ್ತಿತ್ತು ಇಲ್ಲಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಥರ ಇದೆ ಅಂತ ಆಗಿನ ಕಾಲದಲ್ಲಿ.